ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿದ್ದೀನಿ. ನಮ್ಮ ಒಂದು ಕುಷ್ಟಗಿ ತಾಲೂಕಿನಲ್ಲಿ ಬರ್ರಿ ಸರ್, ಬರ್ರಿ. ನಮ್ಮ ಊರಿಗೆ ಅಂದರೆ ಕುಷ್ಟಗಿಗೆ ರೈಲು ಬಂದು 1 ವರ್ಷ ಆಯ್ತು. ಹಾಗಾಗಿ 1 ವರ್ಷ ಕಳೆದ ಕಾರಣವಾಗಿ ಇದನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ ರೈಲ್ವೆ ಹೋರಾಟ ಸಮಿತಿಯ ಒಂದು ಕಮಿಟಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ನಮಗೊಂದು ಕನಸಾಗಿತ್ತು ಈ ಭಾಗದಲ್ಲಿ, ಈ ಕುಷ್ಟಗಿ ತಾಲೂಕಿನ ಒಂದು ಹಳ್ಳಿಗಳ ಭಾಗಗಳಿಗೆ ರೈಲಿನಲ್ಲಿ ನಾವು ಹತ್ತಬೇಕು, ರೈಲು ನಮ್ಮೂರಿಗೂ ಬರಬೇಕು ಅನ್ನೋದೊಂದು ಆಸೆ ಆಗಿತ್ತು. ಆ ಆಸೆ ಇವತ್ತು ಈಡೇರಿ ಅದು 1 ವರ್ಷ ಕಳೆದೋಯ್ತು. ಬನ್ನಿ ವೀಕ್ಷಕರೇ, ಒಂದಷ್ಟು ಅನಿಸಿಕೆಗಳನ್ನ ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ತಮ್ಮ ಪರಿಚಯದಿಂದ ಶುರುವಾಗ್ಲಿ. ಇದು ಇವತ್ತು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ? ಹೇಳ್ತೀನಿ, ಮೊದಲಿಗೆ ಕೇಕ್ ತಿನ್ರಿ. ಥ್ಯಾಂಕ್ ಯು ಸರ್. ಓಕೆ. ಇವತ್ತು ನಾನು ವೀರೇಶ್ ಬಂಗಾರ ಶೆಟ್ರು ಅಂತೇಳಿ ಕುಷ್ಟಗಿ ರೈಲು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಮಿತಿ ಈಗ 1 ವರ್ಷದ ಹಿಂದೆ ಯಾವಾಗ ಕುಷ್ಟಗಿಗೆ ಏನೋ ಒಂದು ರೈಲು ಶುರು ಆಯಿತು, ಅವತ್ತು ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂತು. ನಮ್ಮ ಶಾಸಕರು ಈ ಹೋರಾಟ ಸಮಿತಿಯ ಅಧ್ಯಕ್ಷರಿದ್ದಾರೆ, ಮಾನ್ಯ ದೊಡ್ಡನಗೌಡ ಪಾಟೀಲ್ರು. ಹಾಗೆ ಉಳಿದಂತೆ ಎಲ್ಲ ಮಾಜಿ ಶಾಸಕರುಗಳನ್ನ ನಾವು ಗೌರವಾಧ್ಯಕ್ಷರನ್ನಾಗಿ ತೆಗೆದುಕೊಂಡಿದ್ದೇವೆ. ನಮ್ಮ ಮುಖ್ಯವಾಗಿ ಹೋರಾಟ ಅಥವಾ ಬೇಡಿಕೆ ಅನ್ನೋದಿಷ್ಟೇ, ನಮ್ದು ಕುಷ್ಟಗಿಗೆ ಒಂದು ರೈಲು ಸೇವೆ ಆಗಬೇಕು ಅನ್ನೋದು ಬಹಳ ನಮ್ಮ ಹಿರಿಯರ ಕನಸಿತ್ತು, ಬಹುದಿನದ ಕನಸಾಗಿತ್ತು. ಹಾಗಾಗಿ 50 ವರ್ಷದ ನಂತರ ಕುಷ್ಟಗಿಗೆ ಟ್ರೈನ್ ಬಂದದ್ದಕ್ಕಾಗಿ ನಾವೆಲ್ಲರೂ ಸಂತಸ ಪಟ್ವಿ, ಸಂಭ್ರಮ ಪಟ್ವಿ. ಹಾಗಾಗಿ ಕೇಕ್ ಕಟ್ ಮಾಡಿದಿರಿ. ತಮಗೂ ಕೂಡ ಸ್ವೀಟ್ ತಿನ್ನೋರ ಮೂಲಕ ಸೆಲೆಬ್ರೇಷನ್ ಮಾಡೋಣ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬಾ ಚೆನ್ನಾಗಿ ಇದನ್ನ ಒಂಥರ ನಮ್ ಖುಷಿ, ಅದು ಒಂದು ರೈಲು ಬಂದಿರೋ ಒಂದು ದೊಡ್ಡ ಖುಷಿ. ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಏನು ಒಂದು ನಮ್ದು 50 ವರ್ಷದ ಕನಸಿನ ನನಸಾಗಿದೆ ಕುಷ್ಟಗಿ ಜನತೆಗೆ. ಹಾಗಾಗಿ ಇದಕ್ಕೆ ಪ್ರಯತ್ನ ಗದಗವಾಡಿ ರೈಲ್ವೆ ಲೈನ್ ನಲ್ಲಿ ನಮ್ದು ಕುಷ್ಟಗಿ ಬರ್ತದೆ. ಈ ಒಂದು ರೈಲ್ವೆ ಯೋಜನೆಗೆ ಪ್ರಯತ್ನ ಪಟ್ಟಂತ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಾವು ಬಹಳ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಿದ್ವಿ. ಯಾಕಂದ್ರೆ ರೈಲು ಬರೋದು ಅಷ್ಟು ಸುಲಭ ಅಲ್ಲ. ಇದು ಆರಾಮದಾಯಕ ಪ್ರಯಾಣ ಮತ್ತು ಕಡಿಮೆ ವೆಚ್ಚದಲ್ಲಿ ಪ್ರಯಾಣಿಸುವಂತ ಪ್ರಯಾಣ ಮತ್ತು ದೀರ್ಘವಾಗಿ ರೈಲಿನಲ್ಲಿ ಹೋಗ್ಬೇಕಾದ್ರೆ ಬಹಳ ಆರಾಮದಾಯಕವಾದಂಥದ್ದು. ಅದಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಪ್ರಯತ್ನ ಪಟ್ಟಂತ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಬರೀ ಕುಷ್ಟಗಿ ಹುಬ್ಬಳ್ಳಿ ಆಯ್ತು 1 ವರ್ಷ ಆಯ್ತು. ಬೆಳಗ್ಗೆ 6 ಗಂಟೆಗೆ 6:45 ಟ್ರೈನ್ ಬರ್ತದೆ, ಮತ್ತೆ ಹೊಳ್ಳೆ 8:45 ಟ್ರೈನ್ ಬರ್ತದೆ. ಇಡೀ ಅಷ್ಟೆಲ್ಲ ಖರ್ಚು ಮಾಡಿ ದೊಡ್ಡ ನಿಲ್ದಾಣವನ್ನು ಮಾಡಿದ್ದಾರೆ. ಕುಷ್ಟಗಿ ನಿಲ್ದಾಣವನ್ನ ಕೇವಲ 1 ಟ್ರೈನ್ ಮಾತ್ರ ಬಿಟ್ಟಿದ್ದಾರೆ, ಕುಷ್ಟಗಿ ಹುಬ್ಬಳ್ಳಿ. ಅದರಿಂದ ನಮಗೆ ಬಹಳ ನಿರಾಶೆ ಆಗಿದೆ. 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಒಂದು ಕುಷ್ಟಗಿಯಿಂದ ಬೆಂಗಳೂರು ಟ್ರೈನ್ ಆಗ್ಬೇಕು ಅಂತ ಹೇಳಿ. ಇದರಿಂದ ತಾವರಗೆರೆ, ಇಳಕಲ್ಲು, ಗಜೇಂದ್ರಗಡ, ಕುಷ್ಟಗಿ, ಯಲಬುರ್ಗಾ, ಕುಕನೂರು ಇಷ್ಟು ಜನರಿಗೆ ಪ್ರಯೋಜನ ಇದೆ. ತಾವರಗೆರೆ, ಇಳಕಲ್ಲು, ಗಜೇಂದ್ರಗಡ, ಕುಷ್ಟಗಿ, ಕುಕನೂರು, ಯಲಬುರ್ಗಾ ಇಷ್ಟೆಲ್ಲ ಜನರಿಗೆ ಪ್ರಯೋಜನ ಇದೆ. ಕಳೆದ 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಸಚಿವ ಸೋಮಣ್ಣವ್ರು ಎಲ್ಲೇ ಬಂದ್ರು ಹೋಗಿ, ನಾವು ಈ ಭಾಗದಾಗ ಬಂದಾಗ ಹೋಗಿ ಮನವಿ ಕೊಟ್ಟು ಬಂದೀವಿ. ಅವ್ರು ಯಾಕೋ ಅದ್ರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಈ ಗದಗ ಮತ್ತು ಕೊಪ್ಪಳ MP-ಗಳಿಂದ ಒಂದು ಪತ್ರಗಳನ್ನು ತೆಗೆದುಕೊಂಡು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಡಿವಿಷನ್ ಮ್ಯಾನೇಜರಿಗೆ ಒತ್ತಾಯ ಮಾಡಿದ್ದೇವೆ. ಜೊತೆಗೆ ಈ ವಿಷಯವಾಗಿ ನಾವು ಅಶ್ವಿನಿ ವೈಷ್ಣವ್ರನ್ನು ಕೂಡ ಭೇಟಿಯಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಆಗ್ರಹ ಒಂದೇ, ಕುಷ್ಟಗಿಯಿಂದ ಬೆಂಗಳೂರಿಗೆ ಟ್ರೈನ್ ಆಗಬೇಕು. ಅಂದಾಗ ಮಾತ್ರ ನಮಗೊಂದು ಅದು ಕುಷ್ಟಗಿ ಜನತೆಗೆ, ಈ ಭಾಗದ ಜನತೆಗೆ ಒಂದು ರೈಲು ಸೇವೆ ತಲುಪಿದಂತೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇನ್ನೂ ಹೆಚ್ಚು ಅನುಕೂಲ ಕೂಡ ಆಗ್ತದೆ. ಓಕೆ ವೀಕ್ಷಕರೇ, ಈಗೇನು ಈ ರೈಲ್ವೆ ಸಮಿತಿಯ ಒಂದು ಹೋರಾಟಗಾರರು ಏನು ಒಂದಷ್ಟು ಮಾತುಕತೆಗಳನ್ನ ಆಡಿದ್ರು, ಇದು ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಏನಂತಂದ್ರ, ಈ ಕಳೆದ ಸಾರಿ ನಾವು ರೈಲಿನಲ್ಲಿಯೇ ಒಂದು ಅವರ ವಿವಾಹ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಂಡಿದ್ರು. ಹಾಗೆ ಇನ್ನೊಂದು ಏನಂತಂದ್ರ, ಈ ನಮ್ಮ ಕುಷ್ಟಗಿ ಭಾಗದ ರೈಲು ಅಂತಂದ ತಕ್ಷಣ ನೆನಪಿಗೆ ಬರೋದೇನಂದ್ರ ಬಂಗಾರ ವೀರೇಶ್ ಶೆಟ್ರು. ಆಮೇಲೆ ಅವರ ಸಮೂಹ ಕೂಡ ಇದೆ, ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಪತ್ರಕರ್ತರ ಸಮೂಹ ಇರ್ಬೋದು, ಆತ ನಮ್ಮ ಊರಿನ ಅಂದ್ರ ಕುಷ್ಟಗಿಯ ಒಂದು ಗಣ್ಯರು ಇರ್ಬೋದು, ಎಲ್ಲರ ಕೈ ಒಂದು ಪ್ರಯತ್ನ ಐತೆ. ಆದ್ರೆ ಅತಿ ಹೆಚ್ಚು ಇರೋದಂತಂದ್ರೆ ಎಲ್ಲ ಒಂದು ಮುಖ್ಯವಾಗಿ ಪಾತ್ರವನ್ನು ವಹಿಸೋದು ಬಂಗಾರ ವೀರೇಶ್ ಶೆಟ್ರು.
ವೀರೇಶ್ ಬಂಗಾರ ಶೆಟ್ರ್ ಅಂತ ಹೇಳಿ ಇವ್ರ ಬಾಳ ಪಾತ್ರ ಇದೆ ಅದ್ರಾಗ ಎಲ್ಲ ಮುಂದಾಳತ್ವ ಐತಿ. ಹೌದ್ ಕರೆ, ಆದ್ರೆ ನಮ್ಮ ಪ್ರಯತ್ನಕ್ಕೆ ಫಲ ಸಿಗಬೇಕು, ಅದಕ್ಕೆ ಪ್ರಚಾರ ಸಿಗ್ಬೇಕಂದ್ರೆ ಅದಕ್ಕೆಲ್ಲ ಪತ್ರಕರ್ತರ ಕಾರಣ. ಆ ವಿಷಯವನ್ನು ಇವತ್ತಿಗೆ ಜೀವಂತ ಇಟ್ಟು ಜಾಸ್ತಿ ಅದನ್ನ ಪ್ರಚುರಪಡಿಸಿದ್ರು ಎಲ್ಲ ಪತ್ರಕರ್ತರು. ಅದಕ್ಕಾಗಿ ನಾವು ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಅದು ಚರ್ಚೆ ಆಗ್ಬೇಕು ವಿಷಯ, ಅಂದಾಗ ಮಾತ್ರ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ ತೆಗಿತಾರ. ಸುಮ್ನೆ ನಾವು ಎಲ್ಲ ಒಂದು ಲೆಟರ್ ಕೊಟ್ಟು ಬಂದ್ವಿ, ಅದು ಸುಮ್ಕೆ ಆದ್ರೂ ಉಪಯೋಗ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಒತ್ತಡ ಬರಬೇಕು, ಪ್ರಚಲಿತ ಸುದ್ದಿ ಆಗ್ಬೇಕು. ಅದು ಆ ಸುದ್ದಿ ಆಗ್ಲಿಕ್ಕೆ ಎಲ್ಲ ಪತ್ರಕರ್ತರು ಕಾರಣ ಇದ್ದಾರೆ. ಇಲ್ಲಿ ಪ್ರಜಾವಾಣಿ ನಾರಾಯಣರಾವ್ ಇದ್ದಾರೆ, ಉದಯವಾಣ ಮಂಜುನಾಥ್ ಮಾಲಿಂಗ್ಪುರ್ ಅವರು ಇದ್ದಾರೆ, ನಮ್ಮ ಮುಖೇಶ್ ಅವರು ಇದ್ದಾರೆ, ಜೊತೆಗೆ ನಮ್ಮ ಹೋರಾಟಗಾರಂತ ಬಾಬು ಗೋರ್ಪಡೆ ಅವರು ಇದ್ದಾರೆ, ಮತ್ತೆ ವೀರೇಶ್ ಕರಡಿ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಏನೊಂದು ಒಟ್ಟು ನಮ್ಗೆ ನಮ್ದು ಒಂದೇ ಬೇಡಿಕೆ, ಕುಷ್ಟಗಿಯಿಂದ ಬೆಂಗಳೂರು ಒಂದಾಗ್ಬಿಟ್ರೆ ಚೆನ್ನಾಗಿರುತ್ತೆ. ಅದು ಈ ರೈಲ್ವೆ ಪ್ರಾರಂಭ ಆಗಿ 1 ವರ್ಷ ಆಯ್ತು. ನಿಜವಾಗ್ಲೂ ಮೇ 15 ತಾರೀಕು ಲಾಸ್ಟ್ ಇಯರ್ ಅಂತ ಸಂಭ್ರಮ ಆಚರಣೆ, ಜನರದ್ದು ಅದನ್ನು ಖುಷಿ ನೋಡಿದ್ರೆ ಇವತ್ತಿಗೂ ಹಾಗೆ ಅದನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂದಾರ. ಅದೇ ರೀತಿ ಒಂದು ಕನಸು ಈಡೇರ್ಬೇಕು, ಬೆಂಗಳೂರಿಗೆ ಒಂದು ಟ್ರೈನ್ ಆಗಬೇಕು ಅದಂತ. ಈಗ ಬಹಳಷ್ಟು ಪ್ರಯತ್ನ ಇದೆ ಜನರದ್ದು. ಅದರ ಜೊತೆಗೆ ಪ್ರತಿನಿಧಿಗಳು, ಅಧಿಕಾರಿಗಳು ಯಾಕೋ ಅದನ್ನು ಮನಸ್ಸು ಮಾಡ್ತಾ ಇಲ್ಲ. ಇಂಥ ಒಂದು ಸಂಭ್ರಮ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಅವಕಾಶ ಜನರಿಗೆ, ಈ ಭಾಗದ ಜನರಿಗೆ ಸಿಗಬೇಕಂತಕ್ಕಂಥದ್ದು ಒಂದು ಒತ್ತಾಯ ಇದೆ. ಕಾದು ನೋಡ್ಬೇಕು ಅದ್ರ ಬಗ್ಗೆ. ಎಷ್ಟು ಒಂದು ನಮ್ಮ ಭಾಗ ಎಸ್ಪೆಷಲಿ ಒಂದು ಸತ್ಯ ಏನಂತಂದ್ರೆ, ಈ ರೈಲ್ವೆ ಯೋಜನೆ ಸ್ಟಾರ್ಟ್ ಆದಾಗ ಸುಮಾರು ಒಂದು 5-6 ವರ್ಷಗಳ ಹಿಂದೆ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಏನಾದರೂ ರೈಲ್ವೆಗಳು ಇಲ್ಲಿ ಓಡ್ತಾವ ಏನೋ ಅಂತ ಒಂದು ಕಲ್ಪನೆ ಇತ್ತು. ಆದ್ರೆ ಅದು ನಿರೀಕ್ಷೆಗೂ ಮೀರಿ ಇವತ್ತು ಪ್ರಗತಿ ಆಗಿದೆ. ನಾವು ಇವತ್ತು ರೈಲ್ವೆಗಳು ಹೋಗ್ತಕ್ಕಂಥ, ಪ್ರಯಾಣ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ನಮಗೊಂದು ಆಶಾಭಾವನೆ, ಏನು ಬೆಂಗಳೂರಿಗೆ ಏನು ಸಿಗ್ಬೋದು ಈ ವರ್ಷದೊಳಗೆ. ಮುಂದಿನ ಮೇ 15 ಅಂತ ಒಂದು ಸಂಭ್ರಮಾಚರಣೆ ಈ ಕುಷ್ಟಗಿ ಭಾಗದವ್ರಿಗೆ, ಈ ಕೊಪ್ಪಳ ಜಿಲ್ಲೆ ಭಾಗದವ್ರಿಗೆ ಆಗಬಹುದಂತ ಒಂದು ಕನಸು ಇಟ್ಕೊಂಡಿವಿ. ಸಾಕ್ತಕ್ಕಂಥದ್ದು ಒಂದು ಸಂದರ್ಭನ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಹಾಗೆ ರೈಲ್ನಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನು ಕೂಡ ಮಾತಾಡಿಸಿ ಒಂದಷ್ಟು ಅನಿಸಿಕೆಗಳನ್ನ ಪಡೆದುಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ಏನ್ ಹೇಳ್ತೀರಿ? 1 ವರ್ಷ ಆಯ್ತು ರೈಲ್ ಬಂದು, ಇವತ್ತು ಕೂಡ ಪ್ರಯಾಣ ಮಾಡ್ತಾ ಇದ್ದೀರಿ. ಹೌದು, ಏನ್ ಹೇಳ್ತೀರಿ? ಸಂತೋಷ ಆಗಿದೆ. ಈಗ ಆಲ್ರೆಡಿ 1 ವರ್ಷ ಆಯ್ತು ಟ್ರೈನ್ ಸ್ಟಾರ್ಟ್ ಆಗಿ ಕುಷ್ಟಗಿ ಹುಬ್ಳಿ. ಮುಂದೆ ಇನ್ನೂ 1-2 ಟ್ರೈನ್ ಆದ್ರಪ್ಪ ಅಂದ್ರ, ಈಗ ಒಂದೇ ಟ್ರೈನ್ ಇರೋದ್ರಿಂದ ಮುಂಜಾನೆ ಒಮ್ಮೆಗೆ ರಾತ್ರಿ ಅಷ್ಟೇ ಬರ್ತಾ ಇದೆ. ಜನರ ಟ್ರಾಫಿಕ್ ಇಲ್ಲ. ಸುತ್ತರದ 10-15 ಜನ ಹಳ್ಳಿಗೆ ಅನುಕೂಲ ಆಗ್ತಾ ಇದೆ. ಇಲ್ಲಿಂದ ಬೇರೆ ಕಡೆಯಿಂದ ಬೆಂಗಳೂರಿಗೆ ಹಿಂಗ ಆದ್ರಪ್ಪ ಅಂದ್ರ ಆ ಒಂದು ನಿರೀಕ್ಷೆ ಐತಿ, ಎಲ್ಲರಿಗೆ ಆಗ್ಬೋದು ಅಂತ ಆಸೆ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನೀವು ಎಲ್ಲಿಂದ ಬಂದಿರಿ? ಸರ್, ನಮ್ದು ಹಿರೇಹಳ್ಳಿ ಸರ್. ನಮಗೆ ಇದು ಹುಬ್ಳಿಗೆ ಅಡ್ಡಾಡಕ್ಕೆ ಭಾಳ ಅನುಕೂಲ ಐತೆ ಸರ್. ನಾವು ಟಿವಿ ರಿಪೇರಿ ಮಾಡ್ತೀವಿ ಸರ್. ಯಾಕಂದ್ರೆ ನಮಗೆ ಮಟೀರಿಯಲ್ ಸಾಮಾನು ತರಕ್ಕೆ ಅನುಕೂಲ ಆಗೈತೆ ಸರ್. ಭಾಳ ಚಲೋ ಆಗೈತೆ ಸರ್. ತುಂಬಾ ಖುಷಿ ಆಗೈತಿ. ಯಾಕಂದ್ರೆ ನಾವು ಧಾರವಾಡದಿಂದ ಕುಷ್ಟಗಿಗೆ ಬರ್ಬೇಕಾರ 4-5 ತಾಸು 4 ಬಸ್ ಕ್ಯಾಚ್ ಮಾಡಿ ಬರೋದಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ನಮಗೆ ಅಗ್ನಿ ಸಲೀಸ್ ಆಗೈತಿ. ಆರಾಮಾಗಿ ಬರ್ತೀವಿ, ಆರಾಮಾಗಿ ಹೋಗ್ತೀವಿ. ಇದೇ ತರ ಕುಷ್ಟಗಿಯಿಂದ ಬೆಂಗಳೂರಿಗೆ ಟ್ರೈನ್ ಆದ್ರೆ ಇನ್ನೂ ದೊಡ್ಡ ನಮಸ್ಕಾರ ಮಾಡಿದವ್ರಿಗೆ ಎಲ್ರಿಗೂ ಇದೊಂದು ನಮಗ ನಡೆಸ್ಕೊಡ್ಬೇಕಂತ ನಾ ಕೇಳ್ಕೊಂತೀನಿ. ಈಗ ಎಲ್ಲಿ ಹೊಂಟಿರಿ? ಇವಾಗ ಧಾರವಾಡ ಕೊಂತೀರಿ. ಇವ್ರ ಮಗ, ನಮ್ಮ ಮಗ, ಇವರೆಲ್ಲ ಇದೇ ಟ್ರೈನ್ಗೆ ಓಡಾಡ್ತಾರ. ನಾವ್ ಇರೋದು ಬೆಂಗಳೂರು, ಇವರೆಲ್ಲ ಧಾರವಾಡದಾಗ ಇರ್ತಾರ. ಚೆನ್ನಾಗಿದೆಯಾ ಪ್ರಯಾಣ? ಚೆನ್ನಾಗಿದೆ, ಅಗ್ರಿ ಸುಖಕರವಾಗಿದೆ, ಚೆನ್ನಾಗಿದೆ. ಇದೇ ತರ ಬೆಂಗಳೂರಿಗೊಂದು ಮಾಡಿಸ್ರಿ. ನಿಮ್ಗೆ ಧನ್ಯವಾದ. ಚೆನ್ನಾಗಿದೆ. ನಮಸ್ಕಾರ. ಈಗ ನಾವು ಕುಷ್ಟಗಿಗೆ ರೈಲ್ ಬಂದು, ಕುಷ್ಟಗಿಯಿಂದ ಹುಬ್ಳಿಗೆ ರೈಲ್ ಓಡಾಡ್ಲಿಕ್ಕೆ ಶುರು ಮಾಡಿ 1 ವರ್ಷ ಆಯ್ತು. ಏನ್ ಹೇಳ್ತಿರ್ತಾವ? ಭಾಳ ಖುಷಿ ಆಗುತ್ತೆ. ಶತಮಾನದ ಕನಸು ನನಸಾಯ್ತು ಅಂತೇಳಿ ನಾವು ನಮ್ಮ ಹಿರಿಯರು ಎಲ್ಲ ಹೇಳ್ತಿದ್ರು, ಕುಷ್ಟಗಿ ರೈಲ್ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಅದು ನಾವು ಚಿಕ್ಕವರಿದ್ದಾಗಲಿಂದ ಕೇಳ್ತಿದ್ವಿ, ಯಾವತ್ತೂ ಬರಲೇ ಇಲ್ಲ. ಆದ್ರೆ ಇಷ್ಟು ಬೇಗ ನಮ್ಮ ಕುಷ್ಟಗಿ ರೈಲ್ ಬರ್ತಂತ ನಾವು ಅನ್ಕೊಂಡಿದ್ದಿಲ್ಲ. ಆದರೂ ಹೋದ ವರ್ಷ ಮೇ 15ರಂದು ಕುಷ್ಟಗಿಗೆ ಪ್ರಥಮ ಬಾರಿ ರೈಲ್ವೆ ಬಂತು. ಅದರ ಸಂಭ್ರಮ ಯಾವತ್ತೂ ನಾವು ಜೀವನದ ಮಾನದಲ್ಲೇ ಕಂಡಿಲ್ಲ. ಅಷ್ಟೊಂದು ಖುಷಿಯಾಗಿತ್ತು ನಮಗೆ. ಆದರೆ ಇನ್ನೊಂದು ಖುಷಿ ಏನಪ್ಪ ಆಗ್ಬೇಕಂದ್ರೆ, ಕುಷ್ಟಗಿಯಿಂದ ಬೆಂಗಳೂರಿಗೆ ಒಂದು ರೈಲು ಓಡಾಡಿದ್ರೆ ಇಲ್ಲಿ ಜನರಿಗೆ ಮತ್ತು ಇಲ್ಲಿ ಇವರಿಗೆ ಸಾಕಷ್ಟು ಜನ ಇಲ್ಲಿಂದ ಬೆಂಗಳೂರು ಪ್ರಯಾಣ ಮಾಡ್ತಾರೆ. ಅದಕ್ಕೆ ಭಾಳ ಅನುಕೂಲ ಆಗುತ್ತೆ. ಆದಷ್ಟು ಸರ್ಕಾರದವರು, ಜನಪ್ರತಿನಿಧಿಗಳು ಮತ್ತು ಈ ಕಡೆ ಸ್ವಲ್ಪ ಲಕ್ಷ್ಯ ವಹಿಸಿ ಬೆಂಗಳೂರಿಗೆ ಒಂದು ಹೊಸ ಟ್ರೈನ್ ಮಾಡಿಕೊಟ್ರೆ ಅವರಿಗೆ ನಾವು
ಕುಷ್ಟಗಿ ಜನರ ಪರವಾಗಿ ಅಥವಾ ಇಲ್ಲಿನ ಸುತ್ತಮುತ್ತಲ ಜನರ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಆದಷ್ಟು ಬೇಗ ಬೆಂಗಳೂರಿಗೆ ಒಂದು ರೈಲು ಪ್ರಯಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲು ಬಯಸ್ತೀನಿ. ಥ್ಯಾಂಕ್ ಯು.